ಮಣ್ಣಿನಿಂದಲೂ ಸಹ ವಜು ಮಾಡಿಕೊಳ್ಳಬಹುದು. ಅದು ಯಾವಾಗಿಂದ ಶುರುವಾಯಿತು? ಅಲ್ಲಾಹನು ಈ ಆಯತನ್ನು ಖುರಾನಿನಲ್ಲಿ ಯಾವಾಗ ಇಳಿಸಿದನು? ಇದು ಕೇವಲ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಮ್ಮತ್ತಿಗೆ ಮಾತ್ರ ಸಿಕ್ಕಿರುವ ಉಡುಗೊರೆಯಾಗಿದೆ. ಅಲ್ಲಾಹನು ನಮಗೋಸ್ಕರ ಈ ಮಣ್ಣನ್ನೇ ಪವಿತ್ರ ಮಾಡಿಬಿಟ್ಟನು. ನಾವು ಈ ಮಣ್ಣಿನಿಂದ ವಜು ಮಾಡಬಹುದು. ಈ ಪವಿತ್ರ ಮಣ್ಣಿನಿಂದ ನಾವು ಗುಸುಲ್ ಮಾಡಬಹುದು. ಅದು ಹೇಗೆ ಎಂದು ಯೋಚಿಸುತ್ತಿದ್ದೀರಾ? ಬನ್ನಿ ನಾವು ಇದರ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದ್ನಾ ಶಫಿಯನಾ ಹಬೀಬನಾ ನಬಿಯನಾ ಮೌಲಾನಾ ಮುಹಮ್ಮದಿನ್ ವ ಬಾರಿಕ್ ವಸಲ್ಲಿಂ. ಈ ಸಂದರ್ಭ ಹೇಗೆ ಶುರುವಾಯಿತು ಎಂದರೆ, ಒಂದು ದಿನ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಆಯಿಷಾ ರಜಿಯಲ್ಲಾಹು ಅನ್ಹು ಅವರು ಮತ್ತು ಅಬೂಬಕರ್ ಸಿದ್ದಿಕ್ ಅವರು ಮತ್ತು ಒಂದಷ್ಟು ಸಹಾಬಿಗಳು ಒಂದು ಮುಖ್ಯವಾದ ಪ್ರಯಾಣದಲ್ಲಿ ಇರುವಾಗ, ಮೊದಲಿನ ಕಾಲದಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಈಗಿನ ತರ ಮೊದಲು ಪ್ರಯಾಣ ಮಾಡುವವರಿಗೆ ದಾರಿಯಲ್ಲಿ ಯಾವುದೇ ರೀತಿಯ ಸವಲತ್ತುಗಳು ಸಿಗುತ್ತಿರಲಿಲ್ಲ. ಇದೇ ಕಾರಣಕ್ಕೆ ಮೊದಲು ಪ್ರಯಾಣ ಮಾಡುತ್ತಿದ್ದ ಸಹಾಬಿಗಳು ತಮಗೆ ಅವಶ್ಯಕತೆ ಇರುವ ವಸ್ತುಗಳನ್ನು ತಮ್ಮ ಒಂಟೆಯೇ ಮತ್ತು ಕುದುರೆಯ ಮೂಲಕ ತಮಗೆ ಬೇಕಾಗಿರುವ ಆಹಾರ, ನೀರು ಮತ್ತು ಸ್ವಲ್ಪ ವಸ್ತುಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದರು. ಈ ಪರಿಸ್ಥಿತಿಯಲ್ಲಿ ಇರುವಾಗ ಆ ದಾರಿಯಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಒಂದು ಕಡೆ ಎಲ್ಲರೂ ಮಧ್ಯದ ದಾರಿಯಲ್ಲಿ ವಿಶ್ರಾಂತಿಯನ್ನು ಪಡೆಯಲು ನಿಲ್ಲುತ್ತಾರೆ ಮತ್ತು ನಿಂತು ಎಲ್ಲರೂ ವಿಶ್ರಾಂತಿಯನ್ನು ಪಡೆದುಕೊಂಡು ತಮಗೆ ಅವಶ್ಯಕತೆ ಇರುವ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಹೊರಡೋಣ ಎಂದು ಎಲ್ಲರೂ ಸಿದ್ಧತೆ ಮಾಡಿಕೊಳ್ಳುತ್ತಿರುವಾಗ ಆಯಿಷಾ ರಜಿಯಲ್ಲಾಹು ಅನ್ಹು ಅವರು ಕೂಡ ಹೊರಡಲು ಸಿದ್ಧರಾಗುತ್ತಾರೆ. ಸಿದ್ಧರಾದ ನಂತರ ಅವರು ತಮ್ಮ ಕೊರಳ ಹತ್ತಿರ ಗಮನ ಕೊಟ್ಟಾಗ ಅವರ ಕೊರಳಿನಲ್ಲಿ ಇರುವ ಹಾರವು ಕಾಣುವುದಿಲ್ಲ. ಈ ವಿಷಯವನ್ನು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಆಯಿಷಾರವರು, ಯಾ ರಸೂಲಲ್ಲಾಹ್, ನನ್ನ ಕೊರಳಿನಲ್ಲಿ ಇರುವ ಹಾರವು ಕಾಣುತ್ತಾ ಇಲ್ಲ, ನಾನು ಅದನ್ನು ಎಲ್ಲೇ ಬೀಳಿಸಿಕೊಂಡಿದ್ದೇನೆ, ನಾನು ಅದನ್ನು ಕಳೆದುಕೊಂಡಿದ್ದೇನೆ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಹೇಳುತ್ತಾರೆ. ಆಗ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲಾ ಸಹಾಬಿಗಳಿಗೆ ಆಯಿಷಾರವರ ಹಾರನ್ನು ಹುಡುಕಲು ಹೇಳುತ್ತಾರೆ. ಎಲ್ಲಾ ಸಹಾಬಿಗಳು ಸೇರಿ ಆಯಿಷಾರವರ ಹಾರನ್ನು ಹುಡುಕುತ್ತಾರೆ. ಆ ಜಾಗದಲ್ಲಿ ಯಾರಿಗೂ ಆಯಿಷಾರವರ ಹಾರವು ಸಿಗುವುದಿಲ್ಲ. ಏಕೆ ಎಂದರೆ ಹುಡುಕುತ್ತಾ ಅಲ್ಲಿಯೇ ಎಲ್ಲರೂ ತಡ ಮಾಡಿಕೊಂಡು ಬಿಡುತ್ತಾರೆ. ಅಷ್ಟರಲ್ಲಿಯೇ ಸೂರ್ಯನು ಮುಳುಗಿ ಹೋಗಿ ಕತ್ತಲಾಗಿ ಬಿಡುತ್ತದೆ. ಮತ್ತೆ ಎಲ್ಲರೂ ನಿರ್ಧಾರ ಮಾಡುತ್ತಾರೆ, ಈ ರಾತ್ರಿ ನಾವು ಇಲ್ಲೇ ಉಳಿಯಬೇಕು ಎಂದು. ಆ ರಾತ್ರಿ ಎಲ್ಲರೂ ಅಲ್ಲಿಯೇ ಉಳಿದುಕೊಂಡ ನಂತರ ಬೆಳಿಗ್ಗೆ ಆಗುವ ವೇಳೆಯಷ್ಟರಲ್ಲಿ ಬೆಳಿಗ್ಗೆ ಮುಂಜಾನೆಯ ನಮಾಜಿನ ಹೊತ್ತು ಆಗಲು ಶುರುವಾಗುತ್ತದೆ. ಆಗ ಸಹಾಬಿಗಳು ಎಲ್ಲರೂ ತಮ್ಮ ಹತ್ತಿರ ಇರುವ ನೀರನ್ನು ಎಲ್ಲರೂ ಖಾಲಿ ಮಾಡಿಕೊಂಡಿರುತ್ತಾರೆ. ಈ ವಿಷಯವನ್ನು ತುಂಬಾ ಯೋಚನೆ ಮಾಡುತ್ತಾ ಅಬೂಬಕರ್ ಅವರಿಗೆ ಹೇಳುತ್ತಾರೆ. ಸ್ವಲ್ಪ ಸಹಾಬಿಗಳು ಬಂದು ಅಬೂಬಕರ್ ಅವರಿಗೆ, ನಿಮ್ಮ ಮಗಳಿಂದಾನೇ ಈ ರೀತಿ ನಾವು ಸಮಸ್ಯೆಗೆ ಸಿಲುಕಾಕಿಕೊಂಡಿದ್ದೇವೆ. ನೋಡಿ, ಈಗ ಬೆಳಿಗ್ಗೆಯ ನಮಾಜಿನ ಹೊತ್ತಾಗುತ್ತಾ ಬರುತ್ತಾ ಇದೆ, ನಮ್ಮ ಹತ್ತಿರ ಯಾವ ನೀರು ಇಲ್ಲ, ವಜು ಮಾಡಿಕೊಳ್ಳಬೇಕು, ನಾವು ಮುಂಜಾನೆಯ ನಮಾಜ್ ಹೇಗೆ ಮಾಡಬೇಕು ಎಂದು ಯೋಚಿಸುತ್ತಾ ಅಬೂಬಕರ್ ಅವರಿಗೆ ಹೇಳುತ್ತಾರೆ. ಆಗ ಅಬೂಬಕರ್ ಸಿದ್ದಿಕ್ ಅವರು ತಾತ್ಪೂರ್ತಿಕವಾದ ಆಗಿನ ಕಾಲದಲ್ಲಿ ಅಲ್ಲೇ ಒಂದು ಟೆಂಟ್ ರೀತಿಯಾದ ಒಂದು ಟೆಂಟ್ ಅನ್ನು ಹಾಕಿರುವ ಟೆಂಟಿನ ಒಳಗೆ ಆಯಿಷಾ ರಜಿಯಲ್ಲಾಹು ಅನ್ಹು ಅವರು ಮತ್ತು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಿಶ್ರಾಂತಿಯನ್ನು ಪಡೆಯುತ್ತಿರುತ್ತಾರೆ. ಆಗ ಆ ಟೆಂಟ್ ಒಳಗೆ ಇವರು ತಂದೆಯಾಗಿರುವುದರಿಂದ ಅದರ ಒಳಗೆ ಆಯಿಷಾರವರ ಬಳಿ ಹೋಗುತ್ತಾರೆ. ಅಬೂಬಕರ್ ಅವರು ಹೋದಾಗ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆಯಿಷಾ ರಜಿಯಲ್ಲಾಹು ಅನ್ಹು ಅವರ ತೊಡೆಯ ಮೇಲೆ ತಮ್ಮ ತಲೆ ಇಟ್ಟು ವಿಶ್ರಾಂತಿಯನ್ನು ಪಡೆಯುತ್ತಾ ನಿದ್ದೆಗೆ ಜಾರಿರುತ್ತಾರೆ. ಈ ದೃಶ್ಯವನ್ನು ಅಬೂಬಕರ್ ಅವರು ನೋಡಿದ ನಂತರ ತಾವು ಒಳಗೆ ಹೋಗಿ ಏನು ಜೋರವಾಗಿ ಏನು ಮಾತನಾಡುವುದಿಲ್ಲ. ಆಯಿಷಾರವರಿಗೆ ಕೇವಲ ಸನ್ನೆಯಿಂದ ಎಲ್ಲವೂ ನಿನ್ನಿಂದ, ನೀನು ಆಹಾರವನ್ನು ಕಳೆದುಕೊಂಡಿದ್ದರಿಂದಲೇ ನಾವು ಇಂತಹ ಪರಿಸ್ಥಿತಿಯಲ್ಲಿ ಸಿಲುಕಾಕಿಕೊಂಡಿದ್ದೇವೆ, ನೀರು ಖಾಲಿಯಾಗಿದೆ ಎನ್ನುವ ಒಂದು ಆತಂಕವನ್ನು ಸನ್ನೆಯ ಮೂಲಕ ಎಲ್ಲವೂ ನಿನ್ನಿಂದಲೇ, ನೀನೇ ಮಾಡಿದ್ದು ಎಂದು ಸ್ವಲ್ಪ ಸಿಟ್ಟು ಮಾಡಿ ಹೊರಗೆ ಹೋಗುತ್ತಾರೆ. ಅಷ್ಟರಲ್ಲೇ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಎಚ್ಚರವಾಗುತ್ತೆ. ಎಚ್ಚರವಾದ ತಕ್ಷಣ ಆಯಿಷಾ ರಜಿಯಲ್ಲಾಹು ಅನ್ಹು ಅವರು, ಯಾ ರಸೂಲಲ್ಲಾಹ್, ಹೊರಗಡೆ ಒಂದು ಸಮಸ್ಯೆ ಆಗಿದೆ, ಎಲ್ಲಾ ಸಹಾಬಿಗಳು ನೀರಿಗಾಗಿ ಪರದಾಡುತ್ತಾ ಇದ್ದಾರೆ,
ಮುಂಜಾನೆಯ ನಮಾಜಿನ ವೇಳೆಯಾಗುತ್ತಾ ಇದೆ, ಆದರೆ ಯಾರ ಬಳಿಯೂ ವಜು ಮಾಡಿಕೊಳ್ಳುವಷ್ಟು ನೀರು ಇಲ್ಲ ಎಂದು ಆಯಿಷಾರವರು ಹೇಳುತ್ತಾರೆ. ಅಷ್ಟರಲ್ಲಿಯೇ ನನ್ನ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಖುರಾನಿನ ಆಯತ್ತನ್ನೇ ನಾಜಿಲ್ ಮಾಡಿಬಿಡುತ್ತಾನೆ. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಸೂರಾ ನಿಸಾ ಆಯತ್ ನಂಬರ್ 43 ಈ ವಹಿಯನ್ನು, ಈ ಸಂದೇಶವನ್ನು ಈ ಸಮಯದಲ್ಲಿ ಅಲ್ಲಾಹನು ಇಳಿಸುತ್ತಾನೆ. ಇದರಲ್ಲಿ ಸಂಪೂರ್ಣ ಮಾಹಿತಿ ಇದೆ. ನಿಮಗೆ ಪ್ರಯಾಣದಲ್ಲಿ ಇರುವಾಗ ನೀರು ಇಲ್ಲದಿದ್ದರೆ, ನೀವು ಅನಾರೋಗ್ಯದಿಂದ ಬಳಲುತ್ತಿರುವಾಗ, ವಜು ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೂ ಸಹಿತ ನೀವು ಮಣ್ಣನ್ನು ಮುಟ್ಟಿ ವಜು ಮಾಡಿಕೊಂಡರೆ ನಾ ಆ ವಜುವನ್ನು ಕಬೂಲ್ ಮಾಡುತ್ತೇನೆ. ನೀವು ಆ ವಜು ಮಾಡಿಕೊಂಡು ನಮಾಜ್ ಮಾಡಿದರೆ ಆ ನಮಾಜನ್ನು ಸಹಿತ ನಾನು ಕಬೂಲ್ ಮಾಡುತ್ತೇನೆ ಎಂದು ಅಲ್ಲಾಹನು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೋಸ್ಕರ ಈ ಮಣ್ಣನ್ನೇ ಪವಿತ್ರ ಮಾಡಿಬಿಟ್ಟನು. ಅಷ್ಟೇ ಅಲ್ಲದೆ, ನೀವು ಪ್ರಯಾಣದಲ್ಲಿ ಇರುವಾಗ ನಿಮ್ಮ ಗುಸುಲ್ ಮುರಿದರೂ ಸಹಿತ ಅದೇ ಮಣ್ಣಿಂದ ನೀವು ತಯಮ್ಮುಮ್ ಮಾಡಿದಾಗ ಅದು ಆ ಗುಸುಲನ್ನು ನಾನು ಕಬೂಲ್ ಮಾಡುತ್ತೇನೆ. ವಜು ಅಷ್ಟೇ ಅಲ್ಲ, ನಿಮ್ಮ ಗುಸುಲ್ ಕೂಡ ಇದರಿಂದ ಕಬೂಲ್ ಆಗುತ್ತೆ ಎಂದು ಈ ಒಂದು ಖುಷಿಯ ಸಂದೇಶವು ಅಲ್ಲಾಹನು ಇರಿಸಿದಾಗ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತುಂಬಾ ಸಂತೋಷದಿಂದ ಹೊರಗೆ ಹೋಗಿ ಸಹಾಬಿಗಳಿಗೆ ಈ ಖುಷಿಯ ವಿಷಯವನ್ನು ಹೇಳುತ್ತಾರೆ. ಅಲ್ಲಾಹನು ನಮಗೋಸ್ಕರ ತುಂಬಾ ಸರಳ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಅಲ್ಲಾಹನು ಈ ರೀತಿಯಾದ ಸಂದೇಶವನ್ನು ನನಗೆ ಈಗಷ್ಟೇ ಕಳಿಸಿದ್ದಾನೆ ಎಂದು ಎಲ್ಲಾ ಸಹಾಬಿಗಳೊಡನೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಆಯತ್ತಿನ ಬಗ್ಗೆ ಹಂಚಿಕೊಳ್ಳುತ್ತಾರೆ. ಆಗ ಎಲ್ಲಾ ಸಹಾಬಿಗಳು ಈ ವಿಷಯವನ್ನು ತುಂಬಾ ಸೆಲೆಬ್ರೇಟ್ ಮಾಡುವ ರೀತಿಯಲ್ಲಿ ಖುಷಿ ಪಟ್ಟು ಎಲ್ಲರೂ ನಮಾಜ್ ಮಾಡಿಕೊಳ್ಳುತ್ತಾರೆ. ನಮಾಜ್ ಮಾಡಿ ಮಣ್ಣಿನಿಂದ ವಜು ಮಾಡಿ ತಯಮ್ಮು ಮಾಡಿ ಎಲ್ಲರೂ ನಮಾಜ್ ಮಾಡಿಕೊಂಡು ಅಬೂಬಕರ್ ಸಿದ್ದಿಕ್ ಅವರಿಗೆ ಹೇಳುತ್ತಾರೆ, ನಿಮ್ಮ ಮನೆಯಿಂದ ಇದು ಇನ್ನೊಂದು ಬರ್ಕತ್ತಾಗಿದೆ, ನಮಗೆ ಆಯಿಷಾರವರಿಂದ ನಮಗೆ ಮತ್ತಷ್ಟು ಒಳ್ಳೆಯ ಅನುಕೂಲವಾಗಿದೆ ಎಂದು ಮೊದಲು ಸಿಟ್ಟು ಮಾಡಿದ್ದ ಸಹಾಬಿಗಳೇ ವಾಪಸ್ ಬಂದು ಆಯಿಷಾರವರನ್ನು ಹೊಗಳುತ್ತಾರೆ. ಈ ವಿಷಯ ಅವರಿಂದಾನೇ ನಮಗೆ ಆಗಿದ್ದು ಎಂದು ಅಲ್ಲಾಹನು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ, ನೀವು ದೀನಿನ ಕೆಲಸವನ್ನು ಮಾಡುವುದು ಬಿಟ್ಟು ಹಾರವನ್ನು ಹುಡುಕುತ್ತಾ ಕುಳಿತುಕೊಂಡಿರಿ ಎಂದು ಅಲ್ಲಾಹನು ಸಿಟ್ಟು ಮಾಡುವುದಿಲ್ಲ. ನೀವು ಆಯಿಷಾರವರ ಮಾತನ್ನು ಕೇಳಿ ಎಲ್ಲಾ ಸಹಾಬಿಗಳನ್ನು ಇಲ್ಲಿ ಇರುವಂತೆ ಮಾಡಿದಿರಿ ಎಂದು ಅಲ್ಲಾಹನು ಪ್ರಶ್ನೆ ಮಾಡುವುದಿಲ್ಲ. ಅಲ್ಲಾಹನು ಒಬ್ಬ ಗಂಡ ಹೆಂಡತಿಯರ ನಡುವೆ ಇರುವ ಪ್ರೀತಿಯನ್ನು ಬೆಲೆ ಕೊಟ್ಟು ಅವನು ಖುಷಿಪಟ್ಟು ಈ ಆಯತ್ತನ್ನು ಇಳಿಸುತ್ತಾನೆ. ಅಷ್ಟೇ ಅಲ್ಲದೆ, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಆಯಿಷಾರವರಿಗೆ ಸಿಟ್ಟು ಮಾಡಿ ಹೇಳುವುದಿಲ್ಲ, ನೀನು ಬೀಳಿಸಿಕೊಂಡರೆ ಏನು ಮಾಡುವುದು, ನಡಿ ಮುಂದೆ ಹೋಗುವನು ಎನ್ನಬಹುದಿತ್ತು. ಆದರೆ ಅವರು ಆ ರೀತಿ ಹೇಳುವುದಿಲ್ಲ. ಯಾಕೆ ಎಂದರೆ ಅವರು ಆಯಿಷಾರವರ ಭಾವನೆಗಳಿಗೆ ಸ್ಪಂದಿಸುತ್ತಾ ಅವರ ಮೇಲೆ ಇರುವ ಪ್ರೀತಿ ಮತ್ತು ಪ್ರೀತಿಯಿಂದ ಎಲ್ಲರನ್ನು ಹುಡುಕಲು ಹೇಳುತ್ತಾರೆ. ಇದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರ ಪತ್ನಿಯರಿಗೆ ಕೊಡುತ್ತಿದ್ದ ಮರ್ಯಾದೆ ಮತ್ತು ಅವರ ಭಾವನೆಗಳಿಗೆ ಸ್ಪಂದಿಸುತ್ತಿದ್ದ ಪ್ರೀತಿಯಾಗಿತ್ತು. ಈ ರೀತಿ ಪ್ರೀತಿ ನಮ್ಮ ಜೀವನದಲ್ಲೂ ನಾವು ಅಳವಡಿಸಿಕೊಳ್ಳೋಣ ಎಂದು ಅಲ್ಲಾಹನಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಆದಷ್ಟು ಒಳ್ಳೆಯ ದಾರಿಯಲ್ಲಿಯೇ ನಡೆಯುವಂತಹ ಸದ್ಬುದ್ಧಿಯನ್ನು ಆ ಅಲ್ಲಾಹನು ನಮಗೆ ಮತ್ತಷ್ಟು ಕೊಡಲಿ ಎಂದು ಅಲ್ಲಾಹನಿನಲ್ಲಿ ನಾವೆಲ್ಲರೂ ದುವಾ ಮಾಡುತ್ತಾ, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಳ್ಳೆಯ ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಬಾಳೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಹೇಳಿಕೊಟ್ಟಿರುವ ಒಳ್ಳೆಯ ಗುಣಗಳನ್ನು ನಮ್ಮೊಳಗೆ ಬೆಳೆಸಿಕೊಂಡು ನಮ್ಮ ಜೀವನವನ್ನು ಬೆಳಗಿಸಿಕೊಳ್ಳೋಣ. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಹದೀಸಿನಲ್ಲಿ ಹೇಳಿದ್ದಾರೆ, ನೀವು ಇಸ್ಲಾಮಿನ ಬಗ್ಗೆ ಯಾವುದೇ ಒಂದು ಸಣ್ಣ ಮಾಹಿತಿಯೋ ಆದರೂ ಸಹಿತ ಅದು ನಿಮಗೆ ತಿಳಿದರೆ ನೀವು ಇನ್ನೊಬ್ಬರಿಗೆ ಅದನ್ನು ಹೇಳಿದಾಗ ಅವರು ಅದರ ಮೇಲೆ ಆ ಕೆಲಸವನ್ನು ಮಾಡಿದಾಗ ಅವರಿಗೂ ಪುಣ್ಯ ಬರುತ್ತೆ ಮತ್ತು ನೀವು ಅವರಿಗೆ ಹೇಳಿರುವುದರಿಂದ ಅದರ ಪುಣ್ಯ ನಿಮಗೂ ಸಹಿತ ಬರುತ್ತೆ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಆದ್ದರಿಂದ ಈ ವಿಡಿಯೋವನ್ನು ನೀವು ನಿಮ್ಮ ಆತ್ಮೀಯರೊಡನೆ ಹೆಚ್ಚು ಶೇರ್ ಮಾಡಿ. ಇದೇ ರೀತಿ ಇನ್ನೊಂದು ಹೊಸ ಇಸ್ಲಾಮಿಕ್ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.